ಸನಾತನ ಸಂಭ್ರಮಕ್ಕೆ ಸ್ವಾಗತ. ಕಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಏನ್ ಫಲ ಸಿಗುತ್ತೆ, ಏನ್ ಲಾಭ ಇದೆ, ಏನ್ ನಷ್ಟ ಇದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು, ಯಾವ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ, ಧನ ಪ್ರಾಪ್ತಿ ಯೋಗ ತುಂಬಾ ಚೆನ್ನಾಗಿದೆಯಾ, ಈ ತಿಂಗಳಲ್ಲಿ ಇರುವಂತ ಕಷ್ಟಗಳೆಲ್ಲ ಸರಿಯಾಗುತ್ತೆ ಅನ್ನುವಂತಹ ಹಲವಾರು ವಿಸ್ತೃತವಾಗಿರ್ತಕ್ಕಂಥ ವಿಷಯಗಳು ಸರಳವಾಗಿ ಸ್ಪಷ್ಟವಾಗಿ ತಿಳಿಸುವ ಪ್ರಯತ್ನ. ಕಟಕ ರಾಶಿಯವರ ಜನ್ಮ ನಕ್ಷತ್ರಗಳು ಪುನರುಸು ನಕ್ಷತ್ರದ 4ನೇ ಚರಣ, ಪುಷ್ಯ ನಕ್ಷತ್ರದ 4 ಚರಣಗಳು, ಆಶ್ಲೇಷ ನಕ್ಷತ್ರದ ಮೊದಲ 4 ಚರಣಗಳು, ಅಂದ್ರೆ ಆಶ್ಲೇಷ ನಕ್ಷತ್ರದ 4 ಚರಣಗಳು ಈ ಕಟಕ ರಾಶಿ ಅಂಡರ್ನಲ್ಲಿ ಬರುತ್ತೆ. ಏಪ್ರಿಲ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಎಂಥ ಫಲ ಸಿಗುತ್ತೆ ಅನ್ನೋದ್ರ ವಿಚಾರವಾಗಿ ನೋಡಿ, ಈ ಧಾರ್ಮಿಕ ಕಾರ್ಯಗಳಿಗೆ ಮತ್ತು ದಾನ ಧರ್ಮಾದಿಗಳಿಗೆ ಹೆಚ್ಚಿನ ಆಸಕ್ತಿಯನ್ನ ತೋರಿಸುವಂಥದ್ದು. ಯಾರೋ ಏನೋ ಕಷ್ಟ ಅಂತ ಬಂದ್ಬಿಟ್ರೆ ಅವರಿಗೆ ಸಹಾಯ ಮಾಡೋದು, ಏನೋ ಪೂಜಾ ಪುನಸ್ಕಾರಗಳಿದಾವೆ ಅಥವಾ ಯಾವ್ದೋ ಒಂದು ಗುಡಿ ಗುಂಡಾರಗಳ ಕೆಲಸಗಳಿದಾವೆ, ಧಾರ್ಮಿಕ ಕಾರ್ಯಗಳಿದಾವೆ, ಯಾವ್ದೋ ಒಂದು ಮಂಗಲ ಕಾರ್ಯಗಳು ಮಾಡ್ತಾ ಇದ್ದಾರೆ, ಅವರಿಗೆ ಸಹಾಯ ಮಾಡುವಂತಹ ಸಹಾಯದ ಗುಣಗಳು ನಿಮ್ಮಲ್ಲಿ ಬಹಳಷ್ಟು ಗೋಚರವಾಗಿರ್ತಕ್ಕಂಥದ್ದು. ಜೊತೆಗೆ ಅದಕ್ಕೆ ಬಹಳಷ್ಟು ಮನಸ್ಸು ಕೂಡ ಮಾಡುವಂತಹ ಸಾಧ್ಯತೆಗಳು ನಿಮಗೆ ಇಲ್ಲಿ ಕಂಡು ಬರುತ್ತೆ ಈ ತಿಂಗಳಲ್ಲಿ. ಮತ್ತೆ ಅದು ನಿಮ್ಮ ಗುಣನೂ ಹೌದು. ಇನ್ನು ಈ ಹಿರಿಯರ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಬೇಕು. ಈ ಸಹೋದರರಿಗೆ ಇರತಕ್ಕಂತಹ ಆಸ್ತಿ ವಿವಾದಗಳು, ಅಣ್ಣ ತಮ್ಮಂದರ ಮಧ್ಯೆ ಯಾವುದೋ ಒಂದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳು, ತೊಂದರೆಗಳು ಈ ರೀತಿ ಆಗುವಂತ ಸನ್ನಿವೇಶಗಳು ಇರುತ್ತವೆ. ಬಹಳಷ್ಟು ಜನರಿಗೆಲ್ಲ ಕೆಲವೊಂದು ಜನರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂತದ್ದು ಒಳ್ಳೇದು. ಆಸ್ತಿ ವ್ಯಾಜ್ಯಗಳು ಕೊನೆಯಲ್ಲಿ ಪರಿಹಾರ ಆಗುವಂತ ಸಾಧ್ಯತೆಗಳು, ಕಾಂಟ್ರವರ್ಸಿ ಆಮೇಲೆ ಅದರಿಂದ ಮುಕ್ತಿ ಸಿಗುವಂತ ಸಾಧ್ಯತೆಗಳಿವೆ. ಕುಟುಂಬದ ಕಾರ್ಯಕ್ಕಾಗಿ ಹೆಚ್ಚಿನ ಒಂದು ಶ್ರಮ ಪಡ್ತೀರಿ. ಅವರಿಗೆ ಸಂತೋಷ ಪಡಿಸೋದಕ್ಕೋ, ಬೇಕು ಬೇಡಗಳನ್ನು ಕೊಡಿಸೋದಕ್ಕೋ, ಯಾವುದೋ ಒಂದು ವಸ್ತುಗಳನ್ನು ಖರೀದಿ ಮಾಡೋದಕ್ಕೋ, ಸ್ವಲ್ಪ ಅವರಿಗೆ ಸಂತೋಷವಾಗಿಡೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಪ್ರಯತ್ನ ಮಾಡುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ರಾಜಕೀಯದಲ್ಲಿ ನಿಮಗೆ ಜಯ ಸಿಗುತ್ತೆ. ಈ ಸಂಘ ಸಂಸ್ಥೆಗಳು, ರಾಜಕೀಯ, ಯಾವ್ದು ಗುಂಪು, ಇಂತಹ ಒಂದು ಸಾರ್ವಜನಿಕ ಸೇವೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವಿಭಾಗದಲ್ಲಿ ಬಹಳಷ್ಟು ನಿಮಗೆ ಆಸಕ್ತಿನೂ ಇರುತ್ತೆ, ಅದರ ಲಾಭನೂ ಕೂಡ ನಿಮಗೆ ಸಿಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಇದರ ಜೊತೆಗೆ ಬಂಧುಗಳಿಂದ ಸಂತೋಷ ಆಗುತ್ತೆ. ಅವರು ಬರುವಿಕೆಯಿಂದಾಗಿಯೋ ಅಥವಾ ಅವರಿಂದ ಸ್ವಲ್ಪ ಸಹಾಯದಿಂದಾಗಿಯೋ ಸ್ವಲ್ಪ ಸಂತೋಷ ಉಂಟಾಗುವಂತ ಸಾಧ್ಯತೆ ಇದೆ. ಸಾಮಾಜಿಕ ಕಾರ್ಯಗಳಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ ನಿಮಗೆ. ಸಾರ್ವಜನಿಕವಾಗಿ ಬೆರೆಯುವಂತಹ ಒಂದು ಗುಣ ಮನಸ್ಥಿತಿ ಹೆಚ್ಚಾಗಿ ನಿಮಗೆ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ತಿಂಗಳ ಕೊನೆಯಲ್ಲಿ ಹಣಕಾಸಿನ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕಾಗುತ್ತೆ. ನಷ್ಟ ಸಂಭವಿಸಬಹುದು. ಸ್ವಲ್ಪ ನೀವೇನಾದ್ರೂ ವ್ಯಾಪಾರ ವಹಿವಾಟು ಉದ್ಯೋಗದಲ್ಲಿ ಏನಾದ್ರೂ ಸ್ವಲ್ಪ ಏರುಪೇರು ಆಗ್ತಾ ಇದ್ರೆ ಸ್ವಲ್ಪ ಗಮನದಲ್ಲಿಟ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಕೋಬೇಕು. ಇದರಿಂದ ಮಾನಸಿಕವಾದಂತ ಚಿಂತೆ ಇರುತ್ತೆ, ಟೆನ್ಷನ್ ತಗೊಳ್ಳಿಕ್ ಹೋಗ್ಬೇಡಿ. ನೋಡಿ, ಮನೆಯಲ್ಲಿ ಚಿಕ್ಕ ಪುಟ್ಟ ವಿಚಾರವಾಗಿ ಪತಿ ಪತ್ನಿಯರ ಮಧ್ಯದಲ್ಲಿಯೋ ಅಥವಾ ಮನೆ ಸದಸ್ಯರ ಮಧ್ಯದಲ್ಲಿಯೋ ವೈಮನಸ್ಸು ಉಂಟಾಗಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುವಂತ ಸನ್ನಿವೇಶಗಳು ಇರ್ತವೆ. ಆದ್ರೆ ಅದನ್ನ ಬಹಳ ಲಾಂಗ್ ಆಗಿ ಜಗ್ಲಿಕ್ಕೆ ಹೋಗ್ಬೇಡಿ, ಬಹಳ ದೂರ ಎಳಿಬೇಡಿ. ಆಗಿಂದಾಗಿ ಆ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಅನ್ನ ಕಂಡುಕೊಂಡು ಅದರಿಂದ ಹೊರಗಡೆ ಬರುವಂತ ಪ್ರಯತ್ನವನ್ನ ನೀವು ಇಲ್ಲಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೆ ಫಲ ಸಿಗುತ್ತೆ. ಇನ್ನು ದುಶ್ಚಟ ಮತ್ತು ದುಷ್ಟರ ಸಹವಾಸದಿಂದ ದೂರ ಇರಬೇಕಾಗತ್ತೆ. ಒಂದು ವೇಳೆ ನೀವೇನಾದ್ರೂ ಅವ್ರ ಹಿಂದೆ ಬೆನ್ನು ಹತ್ತದ್ರಿ ಅಂತಂದ್ರೆ ಹಣ, ಆರೋಗ್ಯ, ಮರ್ಯಾದೆ, ನೆಮ್ಮದಿ ಎಲ್ಲವನ್ನೂ ನಷ್ಟ ಮಾಡಿಕೊಂಡು ಚಿಂತೆಗೆ ಕಾರಣ ಆಗುವಂತದ್ದು, ಅನೇಕ ಸಮಸ್ಯೆಗಳನ್ನ ಎದುರಿಸುವಂತಹ ಸನ್ನಿವೇಶಗಳು ನಿಮಗೆ ಇಲ್ಲಿ ಕಂಡು ಬರುತ್ತೆ. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಸ್ವಪ್ರತಿಷ್ಠೆಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತವೆ. ಕೆಲವೊಂದು ನಿಮ್ಮ ಪ್ರತಿಷ್ಠೆಗೆ, ನಿಮ್ಮ ಗೌರವಗಳಿಗೆ ಧಕ್ಕೆ ಆಗ್ತವೆ ದುಷ್ಟರ ಸಹವಾಸದಿಂದ. ಇದ್ರ ಬಗ್ಗೆ ಗಮನ ಇರಲಿ. ಕುಟುಂಬದ ಕಡೆ ಹೆಚ್ಚಿನ ಕಾಳಜಿ ವಹಿಸತಕ್ಕಂತ ಸನ್ನಿವೇಶಗಳಿದೆ. ಇದೊಂದು ಒಳ್ಳೆ ಬೆಳವಣಿಗೆ ಆಗಿರ್ಬೋದು. ಇನ್ನು ಶ್ರದ್ಧೆಯಿಂದ ಕೆಲಸ ಪೂರ್ಣಗೊಳಿಸುವಂತದ್ದು. ನಿಮ್ಮ ಕೆಲಸ ಏನ್ ಹಿಡಿದಿರ್ತೀರಿ ಅದನ್ನ ಪೂರ್ಣ ಆಗೋವರೆಗೆ ಅದನ್ನ ಅರ್ಧಕ್ಕೆ ನಿಲ್ಲಿಸಬಾರದು. ಅದೊಂದು ದೊಡ್ಡ ಸಮಸ್ಯೆ ಇದೆ ನಿಮಗೆ. ಪ್ರಾರಂಭದಲ್ಲಿರುವಂತಹ ಉತ್ಸಾಹ ಅಂತ್ಯದಲ್ಲಿ ಇರೋದಿಲ್ಲ. ಸ್ವಲ್ಪ ಮನಸ್ಸನ್ನ ಆಗಾಗ ಬದಲಾಯಿಸಿಕೊಳ್ಳುವಂತ ಸನ್ನಿವೇಶಗಳು ಇರ್ತವೆ. ಆ ರೀತಿ ಮನಸ್ಸನ್ನ ಬದಲಾಯಿಸಿಕೊಳ್ಳುವಂತದ್ದು ಬೇಡ. ತೆಗೆದುಕೊಂಡಿರುವಂತ ನಿರ್ಧಾರಕ್ಕೆ ಕಟಿಬದ್ಧವಾಗಿದ್ದು ಆ ಕೆಲಸ ಪೂರ್ಣಗೊಳಿಸುವವರೆಗೇನು ಪ್ರಯತ್ನ ಪಡಿ. ಅದರಿಂದ ಖಂಡಿತ ಒಳ್ಳೆ ರಿಸಲ್ಟ್ ಅನ್ನುವಂಥದ್ದು ನಿಮ್ಗೆ ಸಿಗುತ್ತೆ. ಇನ್ನು ಈ ರಹಸ್ಯ ಕೆಲಸಗಳಲ್ಲಿ ತೊಡಕೊಳ್ಳುವಂತದ್ದು. ನಿಮ್ಮ ರಹಸ್ಯಗಳನ್ನ ಬೇರೆಯವರಿಗೆ ಬಿಟ್ಟುಕೊಡ್ಲಿಕ್ಕೆ ಹೋಗ್ಬೇಡಿ. ರಹಸ್ಯವಾಗಿ ಇಟ್ಕೊಂಡು ನಿಮ್ಮ ಕೆಲಸದ ಕಡೆ ಗಮನ ಕೊಟ್ರೆ ಒಳ್ಳೆ ಫಲ ನಿಮಗೆ ಇಲ್ಲಿ ಸಿಗುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತೆ. ಇನ್ನು ವ್ಯಾಜ್ಯಗಳು ಪರಿಹಾರವಾದರೂ ಕೆಲವೊಬ್ಬರಿಗೆ ನ್ಯಾಯಾಲಯದ ಎಚ್ಚರಿಕೆಗಳು, ಪತ್ರಗಳು, ನೋಟಿಸ್ಗಳು ಅಥವಾ ಬ್ಯಾಂಕಿನಿಂದನೋ ನ್ಯಾಯಾಲಯದಿಂದನೋ ಅಥವಾ ಜನಗಳಿಂದನೋ ಏನೋ ಒಂದು ಈ ತರದ್ದು ಇರುತ್ತೆ, ಟೆನ್ಷನ್ ಇರುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸತಕ್ಕಂತ ಪ್ರಯತ್ನವನ್ನ ಮಾಡಿ. ಇನ್ನು ಕೆಲಸದಲ್ಲಿ ನಿರಾಸಕ್ತಿಯನ್ನು ತೋರಿಸಬಾರದು. ಇದು ನಿಮ್ಮ ದೊಡ್ಡ ನ್ಯೂನ್ಯತೆ. ಸ್ವಲ್ಪ
ಮಾಡ್ತಾ ಮಾಡ್ತಾ ಮಾಡ್ತಾನೆ ನೀವು ನಿರಾಸಕ್ತಿ ತೋರಿಸ್ಬಿಡ್ತೀರಿ. ಆತರ ಮಾಡ್ಲಿಕ್ಕೆ ಹೋಗ್ಬಾರ್ದು. ವ್ಯವಹಾರದಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಕಾಂಪಿಟೇಷನ್ ತಕ್ಕಾಗಿ ನೀವು ಮಾನಸಿಕವಾಗಿ ರೆಡಿ ಆಗುವಂತ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ. ದುಷ್ಟರ ಸಹವಾಸದಿಂದ ಹಾಗೆ ಹೇಳಿದ್ದೀನಿ, ದೂರ ಇರಿ. ತಿಂಗಳ ಮಧ್ಯದಲ್ಲಿ ವಿವಾಹಿತರಿಗೆ ವಿವಾಹ ಆಗುವಂತದ್ದು ಅಥವಾ ಸಂತಾನದ ಯೋಗದ ಫಲ ಚೆನ್ನಾಗಿರ್ತಕ್ಕಂಥದ್ದು, ಸರ್ಕಾರಿ ಕೆಲಸಗಳು ಪೂರ್ಣ ಆಗುವಂತ ಸಾಧ್ಯತೆ ಇದೆ. ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಚೇತರಿಕೆ ಆಗುತ್ತೆ. ಕೀರ್ತಿ ಪ್ರತಿಷ್ಠೆಗಳು ಗೌರವಗಳಿಗೆ ಭಾಜನ ಆಗುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ಕಂಡು ಬರ್ತವೆ. ಒಟ್ಟಾರೆಯಾಗಿ ಒಂದು ಒಳ್ಳೆ ಫಲ ಅಂತೂ ನಿಮ್ಗೆ ಬಹಳ ಸ್ಪಷ್ಟವಾಗಿದೆ. ಆದ್ರೆ ಎಚ್ಚರಿಕೆ ಇದೆ. ಆ ಎಚ್ಚರಿಕೆಗಳನ್ನ ನೀವು ಫಾಲೋ ಮಾಡಿ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ. ಇನ್ನು ಒಳ್ಳೆ ಫಲ ಸಿಗೋದಕ್ಕೆ ಪರಿಹಾರ ಬೇಡವಾ? ಪರಿಹಾರ ಬೇಕೇ ಬೇಕು. ಅದನ್ನ ತಿಳಿಸೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ಈ ತಿಂಗಳಲ್ಲಿ ಪರಿಹಾರವನ್ನ ಏನ್ ಮಾಡ್ಕೋಬೇಕು ನೋಡಿ. ಕುಲದೇವರ ಆರಾಧನೆ ಮಾಡ್ತಕ್ಕಂಥದ್ದು, ನಿಮ್ಮ ಮನೆದೇವರ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆ ಫಲ ಸಿಗುತ್ತೆ. ಶನಿದೇವರ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಅರ್ಪಿಸ್ತಕ್ಕಂಥದ್ರಿಂದ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಸರ್ವೇ ಜನಃ ಸುಖಿನೋ ಭವಂತು.